ಇಲ್ಲಿ ಬಂದಿರೋ ಎಲ್ಲ ಮೀಡಿಯಾವ್ರಿಗೂ ಧನ್ಯವಾದಗಳು. ಈ ಮೂವಿ ಆಗೋಕ್ಕೆ ಕಾರಣ ಏನು ಅಂದರೆ, ಒಂದು ಉಮಾಪತಿ ಸಾರ್ ಅವರೇ, ನನಗೆ ಅವರು ಇನ್ಸ್ಪಿರೇಷನ್. ಆ್ಯಕ್ಚುಲಿ ನಾವು ಒಂದು ಪ್ರಾಜೆಕ್ಟ್ ಮಾಡ್ತಿದ್ವಿ ಅವ್ರದ್ದು. ಒಂದು ದಿವಸ ಸುದೀಪ್ ಸರ್ ಅವ್ರದ್ದು ಫೋನ್ ಬಂತು. ಇವರು ಬ್ರದರ್ ಯಾರು ಗೊತ್ತಾ ಇದು ಅಂತ ಹೇಳಿದ್ರು. ಸರ್ ಏನು ಸರ್ ನೀವು ಇವ್ರ ಹತ್ರ ಸಾರೇ ಅಲ್ವಾ ಸರ್ ಇದು ಅಂದರೆ, ಹೌದೌದು ಕರೆಕ್ಟ್. ಯಾವಾಗ ಸರ್ ಮೂವಿ ಮಾಡ್ತೀರಾ ಅಂತ ಹೇಳಿದ್ರೆ, ಇಲ್ಲ ಇಲ್ಲ ಬ್ರದರ್ ನಾವು ಅದ್ರ ಬಗ್ಗೆ ಏನೂ ಇಲ್ಲ ಅಂತ ಹೇಳಿದ್ರು. ಕರೆಕ್ಟಾಗಿ 1-2 ವರ್ಷ ಆದರೆ ಹೆಬ್ಬುಲಿ ಆಯಿತು. ಅದೇ ನಂತರ ನನಗೆ ಗೊತ್ತಾಗಿದ್ದೇನು ಅಂದರೆ, ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ತುಂಬ ಜನಕ್ಕೆ ಅನ್ನ ಇಡ್ತಿದ್ರು. ಇವರ ರಾಬರ್ಟ್ ಫಿಲ್ಮಲ್ಲಿ ಆಲ್ಮೋಸ್ಟ್ 2,000 ಜನ ಕೆಲಸ ಮಾಡಿದ್ದಾರೆ. ನಾನು ಎಲ್ಲಿ ಹೋದರೂ ಜನ ಎಲ್ಲ ಹೇಳ್ತಾ ಇದ್ದಿದ್ದು ಏನಂದರೆ, ಸಾರ್ ಪ್ರೊಡಕ್ಷನ್ ಹೌಸಲ್ಲಿ ತುಂಬ ಚೆನ್ನಾಗಿರ್ತಾ ಇತ್ತು, ಊಟ ಹಾಕೋದು ಬಗ್ಗೆ ಮಾತ್ರ ಅವರು ಇಷ್ಟೊಂದು ವೆರೈಟಿ ಫುಡ್ ಇರ್ತಿತ್ತು, ತುಂಬ ಚೆನ್ನಾಗಿ ನೋಡ್ಕೋತಿದ್ರು ನಮ್ಮನ್ನು. ಯಾರೇ ಮಾತಾಡ್ಸಿದ್ರು ತುಂಬ ಹಂಬಲ್ ಆಗಿ, ಅವರು ಈ ಸಣ್ಣವರು ದೊಡ್ಡವರು ಅಂತ ಏನು ಡಿಫ್ರೆನ್ಸೇ ನೋಡ್ತಿರ್ಲಿಲ್ಲ, ಎಲ್ಲರ ಹತ್ರ ಸಮಾನವಾಗಿ ಇರ್ತಿದ್ರು ಅನ್ನೋದು ಒಂದು. ಸೆಕೆಂಡ್ ಏನು ಅಂದರೆ, ನನಗೆ ಅವ್ರ ಮಾಡೋ ಚಾಲೆಂಜಿಂಗ್ ಸ್ಟೆಪ್ಸ್ ಇದೆಯಲ್ಲ, ಅದು ತುಂಬ ಇಷ್ಟ ಆಗುತ್ತೆ. ಒಂದೊಂದು ಅವರು ಹೇಗೆ ಅಂದರೆ, ಒಂದು ಇನ್ಸ್ಪಿರೇಷನ್ ಬರಬೇಕು ಯೂತ್ಗೆ, ಆ ಥರ ಮಾಡ್ತಾರೆ ಅವರು. ಆಮೇಲೆ ನಮ್ಮ ಫಿಲ್ಮ್ ಬಗ್ಗೆ ಹೇಳಬೇಕು ಅಂದರೆ, ಸುಖೀಭವ ಒಂದು ಬ್ಲೆಸ್ಸಿಂಗ್ ಆಗುತ್ತೆ. ಸುಖೀಭವ ಅಂತ ಏನಕ್ಕೆ ಇಟ್ರೆ ಅಂದರೆ, ನಮ್ಮ ಲೈಫಲ್ಲಿ ನಾವು ಏನೇನಾದರೂ ಪಡ್ಕೊಂಡಿರ್ತೀವೋ, ನಮ್ಗೆ ಏನೇ ಒಂದು ದೊರಕಿರುತ್ತೆ ಅಂದರೆ ಅದು ಇನ್ನೊಬ್ಬರ ಶ್ರಮೆಯಿಂದ ನಮಗೆ ಅದು ಸಿಕ್ಕಿರುತ್ತೆ. ನಮ್ಮ ಪೇರೆಂಟ್ಸ್ ಆಗಲಿ, ಇಲ್ಲ ನಮ್ಮ ಫ್ರೆಂಡ್ಸ್ ಆಗಲಿ, ಇಲ್ಲ ನಮ್ಮ ಗುರು ಸ್ಥಾನದಲ್ಲಿರೋರಾಗಲಿ, ನಮಗೆ ನಾಲೆಡ್ಜು ಏನೋ ಒಂದು ಕೊಟ್ಟಿರ್ತಾರೆ. ಇದರಿಂದ ನಾವು ಅವ್ರಿಗೆ ಗ್ರ್ಯಾಟಿಟ್ಯೂಡ್ ತೋರಿಸ್ತೀವಿ. ಆ ಗ್ರ್ಯಾಟಿಟ್ಯೂಡೇ ಈ ಸುಖೀಭವ ಆಗುತ್ತೆ. ಆಮೇಲೆ ರವಿಶಂಕರ್ ಸರ್ ಇದರಲ್ಲಿ ಮಹೇಂದ್ರಗೆ ಫಾದರ್ ಆಗಿ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲ ಅವ್ರ ಕಣ್ಣಿನ ಎಕ್ಸ್ಪ್ರೆಷನ್ಸಲ್ಲೇ ಎಷ್ಟು ನೋವು ಬರಬೇಕಂದ್ರೆ ನೋವು, ಹಾಸ್ಯ ಬರಬೇಕಂದ್ರೆ ಹಾಸ್ಯ, ಆ ಥರ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮಗೆ ತುಂಬ ಖುಷಿ ಆಯಿತು ಇಂಥ ಸೀನಿಯರ್ ನಟರ ಜೊತೆ ನಾವು ಪಾರ್ಟ್ ಮಾಡಿದ್ದು. ಆಮೇಲೆ ಸಾರ್ ಬಂದು ಈ ಮೂವಿಗೆ ತುಂಬ ಇಂಪಾರ್ಟೆಂಟ್ ರೋಲ್ ಮಾಡ್ತಾರೆ. ಮಹೇಂದ್ರಗೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಂದು ಗೈಡೆನ್ಸ್ ಫ್ಯಾಕ್ಟರ್ ಆಗುತ್ತಾರೆ ಅವರು. ಇವರು ಹೇಳೋ ರೀತಿಯೇ ಮೂವಿ ಟರ್ನ್ಸ್ ಆ್ಯಂಡ್ ಟ್ವಿಸ್ಟ್ ತಗೊಳುತ್ತೆ. ಒಂಥರ ಮಾದರಿಯಲ್ಲಿ ಹೇಳಬೇಕಂದ್ರೆ ಸಾರೇ ವಿಲ್ಲನ್ ಆಗ್ತಾರೆ. ಆಮೇಲೆ ರಾಜೇಶ್ ನಮ್ಮ ಡೈರೆಕ್ಟ್ರು ಕತೆ ತುಂಬ ಚೆನ್ನಾಗಿ ನರೇಟ್ ಮಾಡಿ ಏನೇನು ಇಂಪಾರ್ಟೆಂಟ್ ಆಗಿ ತೋರಿಸ್ಬೇಕು ಕ್ರಿಸ್ಪ್ ಆಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ, ಎಲ್ಲ ಎಮೋಷ್ನಲಿ ಪ್ಯಾಕ್ಡ್ ಇದೆ. ಸಾರ್ ಯಾವಾಗಲೂ ಇಂಟರ್ವ್ಯೂಲ್ಲಿ ಹೇಳ್ತಾ ಇದ್ರು, ಒಂದು ತಂದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಬಾಲಕ ಬೆಳೆದು ಮೇಲೆ ಬರಬೇಕು ಅಂತಾಗ. ಆದರೆ ಅವ್ರು ದೂರ ಆದಾಗ ಎಂತೆಂಥ ಸಮಸ್ಯೆ ಬರ್ಬೋದು, ಅದನ್ನು ಏನೇನು ಫೇಸ್ ಮಾಡಿ ಹೇಗೆ ಮೇಲೆ ಬರ್ತಾರೆ ಅನ್ನೋದು ಒಂದು ಪೋರ್ಷನ್ ಇದೆ. ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನು ಹೀರೋಯಿನ್ಸು ತುಂಬ ಕಲೆ ತುಂಬಿ ಇದಕ್ಕೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಶುಭಮ್ ಮ್ಯೂಸಿಕ್ ಮಾಡಿದ್ದಾರೆ. 2 ಹಾಡು ತುಂಬ ಅದ್ಭುತವಾಗಿ ಬಂದಿದೆ, ನೀವೇ ನೋಡಿದ್ರಿ. ಅವ್ರಿಗೆ ಕನ್ನಡ ತುಂಬ ಕಷ್ಟ ಆದರೂ ಅವರು ತುಂಬ ಪ್ರಾಕ್ಟೀಸ್ ಮಾಡಿ ಒಂದು ಟ್ಯೂನ್ ಕೊಟ್ಟ ಮೇಲೆ ಮತ್ತೆ ಈ ಟ್ಯೂನ್ ತಪ್ಪಾಗಿರುತ್ತೋ ಇಲ್ಲ ಚೆನ್ನಾಗಿರುತ್ತಾ, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ತುಂಬ ಉತ್ಸಾಹದಿಂದ ಮಾಡಿಕೊಟ್ರು. ಮಹೇಂದ್ರ ಬಗ್ಗೆ ಹೇಳಬೇಕು ಅಂದರೆ, ಈಸ್ ದಿ ಫೇಸ್ ಆಫ್ ದ ಮೂವಿ. ಎಲ್ಲರೂ ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ, ಮಹೇಂದ್ರ ತುಂಬ ಚೆನ್ನಾಗಿ ಕಾಣ್ತಿದ್ದಾನೆ. ಈ ಥರ ಸಾರ್ ಹೇಳ್ದಾಗೆ ಇನ್ನೂ ಹಲವಷ್ಟು ಈ ಥರ ನ್ಯೂ ಹೀರೋಸ್ ಬರಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಸೆಕೆಂಡ್ ಲೇಯರ್, ಥರ್ಡ್ ಲೇಯರನ್ನು ಎಲ್ಲ ಫಿಲ್ ಮಾಡಿ ಒಳ್ಳೆ ಸಿನಿಮಾಸ್ ಬರಬೇಕು. ಡಿಸ್ಟ್ರಿಬ್ಯೂಟರ್ಸ್ಗಾಗಲಿ ಇನ್ನು ಪ್ರೊಡ್ಯೂಸರ್ಸ್ಗಾಗಲಿ ಚೆನ್ನಾಗಿ ಆಗಬೇಕು ಅನ್ನೋದು ಒಂದು ಅಭಿಪ್ರಾಯ ಆಗುತ್ತೆ. ಸುಷ್ಮಿತಾ ನಾಯ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಅಂದವಾಗಿ ಕಾಣ್ತಾರೆ. ವಿಯಾನ್ಶಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಬಬ್ಲಿ ಆಗಿರುತ್ತೆ ಸ್ಟೋರಿ. ಇದೇ ಫೆಬ್ರವರಿ 6 ಸುಖೀಭವ ಮೂವಿ ನಿಮ್ಮ ಹತ್ತಿರದ ಎಲ್ಲ ಥಿಯೇಟರ್ಸಲ್ಲೂ ರಿಲೀಸ್ ಆಗ್ತಿದೆ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನಮ್ಮ ಸುಖೀಭವ
ಚಿತ್ರವನ್ನು ಹರಿಸೋದಕ್ಕೆ ಬಂದಂಥ ಸಿನಿಮಾ ಪ್ರೇಮಿಗಳಿಗೂ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಸ್ವಾಗತ. ಇದೇ 6ನೇ ತಾರೀಕು ನಮ್ಮ ಸುಖೀ ಭವ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಇವತ್ತು ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಿ ಅದನ್ನು ಬಿಡುಗಡೆ ಹಂತದವರೆಗೂ ತರೋದೇ ಒಂದು ಸವಾಲಿನ ಕೆಲಸ. ಯಾಕೆಂದರೆ ನಮ್ಮ ಉಮಾಪತಿ ಗೌಡ ಸರ್ ಹೇಳಿದ್ರು, ಯಾಕೆಂದರೆ ಅವ್ರಿಗೆ ದೊಡ್ಡ ದೊಡ್ಡ ಸ್ಟಾರ್ಗಳು ಹಾಕ್ಕೊಂಡು ಅನುಭವ ಆಗಿರ್ಬೋದು, ಬಟ್ ದೊಡ್ಡ ಸ್ಟಾರ್ ಹಾಕ್ಕೊಂಡ್ರು ಅದೇ ಅನುಭವ, ಹೊಸಬ್ರು ಬಂದರು ಅದೇ ಅನುಭವ, ಸಿನಿಮಾನೇ. ಸೊ ಆ ಅನುಭವ ಎಲ್ಲರಿಗೂ ಒಂಥರ ಅವರ ಇಷ್ಟವಾದ ಕನಸಿನ ಚಿತ್ರ ಒಂದು ಹಂತಕ್ಕೆ ಬಂದು ರಿಲೀಸು ಬಿಡುಗಡೆ ಆಗುವ ಸಂದರ್ಭ ಬಂದಾಗ ಆಗುವಂಥ ಸಂತೋಷ ಅಷ್ಟಿಷ್ಟಲ್ಲ. ಸೊ ಹಾಗಾಗಿ ಅವರ ಅನುಭವದ ಮಾತಿನ ಜೊತೆಗೆ ಅವ್ರಿಗೆ ಎಷ್ಟು ದೊಡ್ಡ ಸಿನಿಮಾಗಳು ರಿಲೀಸ್ ಆದಾಗ ಆಗ್ತಾ ಇತ್ತೋ ಅದೇ ಸಂತೋಷ ಇವತ್ತು ನಮ್ಮ ಸಂತೋಷವೂ ಆಗ್ತಾ ಇದೆ, ನಮ್ಮ ರಾಜೇಶ್ ಅವ್ರಿಗೂ ಆಗ್ತಾ ಇದೆ. ಯಾಕೆಂದರೆ ಮೊದಲನೇ ಅಟೆಂಪ್ಟ್ ಇಬ್ಬರು ಕೂಡ ಪ್ರಥಮ ಬಾರಿಗೆ ಒಂದು ಸಿನಿಮಾವನ್ನು ಅವರ ಕನಸನ್ನು ಎಲ್ಲ ರೀತಿ ಕಷ್ಟಪಟ್ಟು ಅದನ್ನು ತೆರೆ ಮೇಲೆ ತರಬೇಕು ಅಂತ ಹೇಳಿ ಛಲ ಬಿಡಲಿಲ್ಲ. ಬಹಳ ಉತ್ತಮವಾಗಿ ಈ ಸಿನಿಮಾವನ್ನು ಒಂದು ಬೆಳ್ಳಿ ತೆರೆ ಮೇಲೆ ತರೋದಕ್ಕೆ ಪ್ರಯತ್ನ ಪಟ್ಟು ಇಲ್ಲಿಗೆ ಬಂದಿದ್ದಾರೆ. ಜೊತೆಗೆ ಈ ಚಿತ್ರಕ್ಕೆ ನಮ್ಮ ಮಂಜುನಾಥ್ ನಾಯಕ್ ಅವರ ಅದ್ಭುತವಾದ ಛಾಯಾಗ್ರಹಣ, ಜೊತೆಗೆ ಈ ಸಿನಿಮಾದಲ್ಲಿ ಹೊಸದಾಗಿ ಈಗ ತಾನೇ ಕಾಲಿಟ್ಟಿರುವಂಥ ನಮ್ಮ ಮಹೇಂದರ್ ಹೀರೋ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೀನಿ. ಮಹೇಂದರ್, ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. ಸೊ ಸಿನಿಮಾ ಯಾವಾಗಲೂ ಹಾಗೆ ಉಮಾಪತಿ ಸರ್ ಹೇಳಿದಾಗೆ ಜನ ಬರೋದು ಕಡಿಮೆ ಆಗಿದೆ. ಯಾಕಂದರೆ ಆ್ಯಂಡ್ರಾಯ್ಡು, ಮೊಬೈಲು, ಸ್ಮಾರ್ಟ್ಫೋನ್ಸು ಎಲ್ಲ ಕೈಲಿ ಇದ್ದೇ ಇರುತ್ತೆ. ಎಂಟರ್ಟೈನ್ಮೆಂಟ್ ಅಲ್ಲೇ ಜಾಸ್ತಿ ಆಗಿಬಿಟ್ಟಿದೆ. ಸಿನಿಮಾ ಬರೋ ಸಮಯವನ್ನು ಅವನು ಎಲ್ಲಿ ಕಳೀತಿದ್ದಾನೆ ಅಂತಂದರೆ, ಒಂದು ಬಾತ್ರೂಮಲ್ಲಿ ಕಮೋಡ್ ಮೇಲೆ ಕೂತ್ಕೊಂಡು 2 hours ಅಲ್ಲೇ ಕಳೆದು ಬರ್ತಾನೆ. ಅಲ್ಲೇ ಹೋಗುತ್ತೆ ಆ 2 hours. ಅಲ್ಲೇನೋ ಅದ ಇನ್ಸ್ಟಾಗ್ರಾಮಲ್ಲಿ ಕಮಂಗಿಗಳು, ದಂಡಪಿಂಡಗಳು ಯಾವ್ಯಾವ ಹೆಂಗೆಂಗೋ ಕುಣಿತಾ ಇರ್ತಾವೆ, ಅದನ್ನು ನೋಡ್ಕೊಂಡು ಏನು ಎಂಜಾಯ್ ಮಾಡ್ಕೊಂಡು ಕೂತಿರ್ತಾರೆ. ಇಲ್ಲಿ ಒಬ್ಬ ನಿರ್ದೇಶಕ ಒಂದು ಒಳ್ಳೆ ಕಥೆಯನ್ನು ಸೃಷ್ಟಿ ಮಾಡಿ ಅವನ ತಂದೆ ತಾಯಿಯ ಪ್ರೀತಿನೋ ಅಥವಾ ಒಂದು ಪ್ರೇಮಿಗಳ ಬಗ್ಗೆ ಇರುವಂಥದ್ದು ಅಥವಾ ಒಂದು ಕುಟುಂಬದ ಬಗ್ಗೆ ಇರುವಂಥದ್ದು ಎಂತೆಂಥದ್ದು ಕಥೆಗಳನ್ನ ಅವರು ಸೃಷ್ಟಿ ಮಾಡಿ ಅದನ್ನು ತೆರೆ ಮೇಲೆ ತರಬೇಕು, ಅದರ ಮೂಲಕ ಮೆಸೇಜ್ ಕೊಡಬೇಕು ಜನರಿಗೆ ಅಂತ ಹೇಳಿ ಅದನ್ನು ಸೆಲ್ಯುಲಾರ್ ಬೆಳ್ಳಿ ತೆರೆ ಮೇಲೆ ತೋರಿಸ್ಬೇಕು ಅಂತ ತುಂಬ ಆಸೆ ಪಟ್ಟು ಬರೆದಿರ್ತಾರೆ ಮತ್ತು ತಂದಿರ್ತಾರೆ. ಅದನ್ನು ಚಿಕ್ಕದಾದ ಒಂದು ಮೊಬೈಲಲ್ಲಿ ನೋಡ್ಕೊಂಡು ಏನು ಆನಂದ ಪಡ್ತಿದ್ವಿ. ಎಲ್ಲಿವರೆಗೆ ಇದು ಆಗಲ್ಲ, ಒಂದು ಸ್ವಲ್ಪ ದಿನ ಅದು ಕೂಡ ಬೋರ್ ಆಗುತ್ತೆ. ಬಟ್ ಬೆಳ್ಳಿ ತೆರೆ ಯಾವತ್ತೂ ಶಾಶ್ವತ, ಅದು ನಿಮ್ಮ ಆಶೀರ್ವಾದ ಇರೋವರೆಗೂ. ಅಣ್ಣವರೇ ಹೇಳಿದ್ದಾರೆ ಆ ಮಾತನ್ನ, ಯುದ್ಧವೇ ಬರಲಿ ಕ್ಷಾಮವೇ ಬರಲಿ ಸಿನಿಮಾ ಡ್ರಾಮಾ ನಿಲ್ಲಲ್ಲ ಅಂತ ಅವತ್ತೇ ಹೇಳಿಬಿಡ್ತಾರೆ. ಸೊ ಹಾಗಾಗಿ ನಿಮಗೆ ಅಲ್ಟಿಮೇಟ್ ಆಗಿ ಬೆಳ್ಳಿ ತೆರೆಯೇ ನಿಮಗೆ ಸುಖವನ್ನು ಕೊಡುವಂಥದ್ದು. ಸೊ ಹಾಗಾಗಿ ಫೋನ್ಗೆ ಮೊರೆ ಹೋಗಬೇಡಿ, ಅಲ್ಲೂ ಬರುವಂಥ ಎಂಟರ್ಟೈನ್ಮೆಂಟ್ ನೋಡಿ ಬೇಡ ಅಂತಲ್ಲ. ಕೆಲವರು ಟ್ಯಾಲೆಂಟೆಡ್ ಇರೋರು ಇರ್ತಾರೆ, ಅದನ್ನು ಚೆನ್ನಾಗೂ ಇರುತ್ತೆ. ಕೆಲವು ಸರಿ 1-2-3 ಸೆಕೆಂಡ್ಗಳಲ್ಲಿ ಬೇಡ ಅಂತ ಹೇಳಲ್ಲ, ಬಟ್ ಅದನ್ನೇ ಅಲ್ಲೇ ಎಂಟರ್ಟೈನ್ಮೆಂಟ್ ನಾವು ಮನೋರಂಜನೆ ತಗೋತೀವಿ ಅಂತ ಹೇಳಿದ್ರೆ ಇದೊಂದು ಉದ್ಯಮ, ಚಿತ್ರರಂಗ ಒಂದು ಉದ್ಯಮ. ಈ ಉದ್ಯಮದಲ್ಲಿ ತುಂಬ ಜನ ಇದನ್ನೇ ನಂಬಿಕೊಂಡು ಸಂಸಾರ ಮಾಡ್ತಿದ್ದಾರೆ. ತಾಂತ್ರಿಕ ವರ್ಗದವರಿರ್ಬೋದು, ನಟ ನಟಿಯರಿರ್ಬೋದು, ಅಥವಾ ನಿರ್ದೇಶಕರು, ಎಷ್ಟು ಜನ ಇದ್ದಾರೆ, ಥಿಯೇಟರ್ನ ಕಾರ್ಮಿಕರಿರ್ಬೋದು, ಮಾಲೀಕರಿರ್ಬೋದು. ಇದೊಂದು ಉದ್ಯಮವಾಗಿ ದೊಡ್ಡದಾಗಿ ಬೆಳೆದಿತ್ತು. ಆ ಸುವರ್ಣ ಯುಗದಲ್ಲೇ ನಾವು ಸಿನಿಮಾ ರಂಗಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಬಂದಿದ್ದು. ಈಗ ಸ್ವಲ್ಪ ಏರುಪೇರು ಆಗ್ತಾ ಇದೆ. ಅದರಲ್ಲೂ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಕಾರಣ ನಿಮಗೆಲ್ಲ ಗೊತ್ತೇ ಇದೆ, ಹೀರೋಗಳ ಕೊರತೆ, ನಾಯಕರ ಕೊರತೆ. ಮೊನ್ನೆ ತೆಲುಗುನಲ್ಲಿ ಚಿರಂಜೀವಿ ಸರ್ದು ಒಂದು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತಂದರೆ ಅದು ನೋಡಿ ನಮಗೆ ಖುಷಿ ಪಡಬೇಕು. ಬಗ್ಗೆ ಒಂದು ಚಿಕ್ಕ ಮಾತು, ಹೀರೋಗೆ ಫ್ಯಾನ್ಸ್ ಇರ್ತಾರೆ, ವಿಲನ್ಗೂ ಫ್ಯಾನ್ಸ್ ಇರ್ತಾರೆ, ಸೊ ಹೀರೋಯಿನ್ಸ್ಗೂ ಸಹ ಫ್ಯಾನ್ಸ್ ಇರ್ತಾರೆ. ಕೊನೆ ಪಕ್ಷ ಡೈರೆಕ್ಟ್ರಿಗೆ ಫ್ಯಾನ್ಸ್ ಇರ್ಬೋದು, ಆದರೆ ಒಂದು ಪ್ರೊಡ್ಯೂಸರ್ ಫ್ಯಾನ್ಸ್ ಇದ್ದಾರೆ ಅಂದರೆ ಅದು ನಮ್ಮ ಉಮಾಪತಿ ಸಾರ್ಗೆ ಮಾತ್ರ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನನ್ನ ಲೈಫಲ್ಲಿ ಒಂದು ಚಿಕ್ಕ ಎಕ್ಸ್ಪೀರಿಯೆನ್ಸು. ಸಿನಿಮಾನ ಹೆಂಗೋ ಒಪ್ಪಿಸ್ಬಿಟ್ಟೆ ಪ್ರೊಡ್ಯೂಸರ್ ಹತ್ರ. ಒಪ್ಸಾದ್ಮೇಲೆ ಸರಿ ಮುಹೂರ್ತಕ್ಕೆ ಯಾರನ್ನ ಕರೆಯೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಉಮಾಪತಿ ಸಾರ್ನ ಕರೆಯೋಣ ಅಂತ ನಮ್ಮ ಸಂತೋಷ್ ಸರ್ ಹೇಳಿದ್ರು. ಸರಿ ಆಯಿತು ಕರಿಬೋದಲ್ಲ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟೆ ಮನೆಗೆ ಹೋದ್ಮೇಲೆ ಯೋಚನೆ ಮಾಡ್ತಿದ್ದೀನಿ, ಇವರು ಹೊಸ ಪ್ರೊಡ್ಯೂಸರು, ಅವರು ಹಳೆ ಪ್ರೊಡ್ಯೂಸರು. ನಾವು ನೋಡಿದ್ರೆ ನಾಯಿ ಥರ ಅಳ್ದು ಒಂದು ಸಿನಿಮಾನ ಒಪ್ಸಿದ್ದೀರಿ,
ಇವಾಗ ಇಬ್ರು ಸೇರ್ಕೊಂಡ್ಬಿಟ್ರೆ ಹೊಸ ಡೈರೆಕ್ಟರ್ಗೆ ಚಾನ್ಸ್ ಕೊಡ್ತಾರ ಅನ್ನೋದೊಂದು ಕ್ಯೂರಿಯಾಸಿಟಿ ಬಂದೇ ಬರ್ತದಲ್ವಾ. ಸೊ ಹಂಗೆ ನನಗೆ ನೈಟೆಲ್ಲ ನಿದ್ದೆ ಬರಲಿಲ್ಲ, ಏನೇನು ಡಿಸ್ಕಸ್ ಆಗ್ಬೋದು, ಏನೇನು ಮಾತಾಡ್ಬೋದು ಅಂತ. ಸರಿ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಾಳೆ ಕರೆಯೋಕ್ಕಂತ ಅವ್ರ ಮನೆಗೆ ಹೋಗಿದ್ರಿ. ಸಿಂಪಲಾಗಿ ಬಂದರು, ನಮ್ಮ ಸಂತೋಷ್ ಸರ್ ಈ ಥರ ಮೂವಿ ಮಾಡ್ತಾ ಇದ್ದೀರಿ, ಡೈರೆಕ್ಟರ್ ಜೊತೆ ಬಂದಿದ್ದೀನಿ ಅಂತ ಹೇಳಿದ್ರು. ಸರಿ ಆಯಿತು, ಮೂವಿ ಮಾಡ್ತಾ ಇದ್ದೀರಾ ತಾನೆ ಅಂತ ಕೇಳಿದ್ರು. ಆ ಜಾಗದಲ್ಲಿ ಬೇರೆ ಯಾರೇ ಒಬ್ಬ ಇದ್ದಿದ್ರು ಒಂದು ಕ್ವಶನ್ ಸ್ಟಾರ್ಟ್ ಆಗಿರೋದು, ಯಾರು ನೀನು, ಎಲ್ಲಿಂದ ಬಂದೆ, ಏನು ಮಾಡ್ತಿದ್ದೆ, ಯಾವ ಊರು, ಈ ಥರ ಸುಮಾರು ಕ್ವಶನ್ಸ್ಗಳು ಬರೋದು. ಒಟ್ನಲ್ಲಿ ಆ ಸಿನಿಮಾ ಮಾಡೋದೇ ಕ್ವಶನ್ ಆಗಿರೋದು ಅನಿಸ್ತದೆ. ಬಟ್ ಕೊನೆಗೆ ಅಲ್ಲಿ ಇದ್ದಿದ್ದು ಉಮಾಪತಿ ಸರು. ಸೊ ಅವ್ರಿಗೆ ಹೇಳಿದ ಎರಡೇ ಮಾತು, ಸಿನಿಮಾ ಮಾಡೋಣ ಅಂತ ಬಂದಿದ್ದೀರಾ, ಚೆನ್ನಾಗಿ ಮಾಡಿ, ಪ್ರೊಡ್ಯೂಸರ್ನ ಉಳಿಸಿ, ಜಲ್ದಿ ಸಿನಿಮಾ ಮುಗಿಸಿ, ನಮ್ಮ ಸಪೋರ್ಟ್ ಯಾವತ್ತೂ ನಿಮ್ಗೆ ಇರ್ತದೆ ಅಂತ ನಮ್ಮ ಸಿನಿಮಾಗೆ ಮುಹೂರ್ತಕ್ಕೆ ಬಂದು ದೀಪ ಹಚ್ಚಿದ್ರು. ಅದೇ ಇವತ್ತು ಸುಖೀಭವಾಗಿ ನಿಂತಿದೆ. ಇದಕ್ಕೆ ಅವರು ಸಪೋರ್ಟ್ ಇಲ್ಲ ಅಂದಿದ್ರೆ ಖಂಡಿತ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಸೊ ಇಷ್ಟು ಸಾಕಲ್ವಾ, ಬೇರೆಯವ್ರಿಗೆ ಕೆಟ್ಟದ್ದು ಬಯಸದೆ ಅವ್ರಿಗೆ ಗೊತ್ತಿರೋದು ಮಾತ್ರ ಅಷ್ಟು ಇದ್ರೆ ಸಾಕು ಅಂತ ಅವತ್ತು ಬಯಸಿದ್ದಕ್ಕೇನೆ ಇನ್ನೊಬ್ಬ ಬದುಕೋಕೆ ಜಾಗ ಬಂತು. ಸೊ ಇಂಥವ್ರಿಗೆ ಇನ್ನೊಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆದ್ರೆ ತುಂಬ ಖುಷಿ ಪಡ್ತೀನಿ.